ಕೆಲವರು ತುಂಬ ಅಲರ್ಜಿಕ್ ಇರ್ತಾರೆ, ಅವ್ರಿಗೆ ಏನು ಹಚ್ಚಿದ್ರು ರ್ಯಾಷಸ್ ಆಗ್ತಿರುತ್ತೆ. ಅವ್ರಿಗೇನಾದರೂ ನಿಮ್ಮ ಹತ್ರ ಆಯಿಂಟ್ಮೆಂಟ್ ಥರ ಏನಾದರೂ ಇದೆಯಾ ನಿಮ್ಮ ಹತ್ರ? ಈಗ ರ್ಯಾಷಸ್ ಅಂದರೆ ಮೈ ಮೇಲೆ ಒಂದೊಂದು ಸುಮ್ಮನೆ ಅಂದರೆ ಏನಾರ ಒಂದು ತಿಂದಾಗ ಅಲರ್ಜಿ ಥರ ಗನ್ಗನೆ ಥರ ಎದ್ದೊಳೋದು ಅದೊಂಥರ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಮೊದಲೇ ಹಾಗಿರುತ್ತೆ ಒಂಥರ ರಿಂಗ್ ವರ್ಮ್ಸ್ ಥರ ಇದ್ರ ಥರ. ಅಲ್ಲಿ ನಾವೇನಾರ ವಿರುದ್ಧ ಆಹಾರಗಳು ತಿಂದಾಗ ಅದಕ್ಕೆ ಆಗ್ನೇಯವಾದ ತಿಂದಾಗ ರ್ಯಾಷಸ್ ಅಂತ ಬರುವಂಥದ್ದು ಇರುತ್ತೆ. ಅದು ಒಂದಷ್ಟು ಪಿತ್ತದಿಂದ ಯಥೇಚ್ಛವಾಗಿ ಬರುವಂಥದ್ದು ಇರುತ್ತೆ ರ್ಯಾಷಸ್ ಜಾಸ್ತಿ. ಅಂದರೆ ನಮ್ಮ ಈ ಹುರಿದೆಣ್ಣೆ ಪದಾರ್ಥಗಳು ಈ ಥರದವು ಉಪಯೋಗಿಸಿದಾಗ ಒಂದಷ್ಟು ಬರುವಂಥದ್ದು ಇರುತ್ತೆ. ತಂಪು ಮಾಡಿ ಅದನ್ನು ನಾವು ಒಂದು ಕಷಾಯ ಗುಣ ಇರುವಂಥ ಔಷಧಿಗಳನ್ನು ಚಾಯ್ಸ್ ಮಾಡಿ ಅದನ್ನು ಕೂಲ್ ಮಾಡುವಂಥದ್ದು ಇರುತ್ತೆ. ಅದು ಒಂದು ಬೆಟರ್ ಮೆಡಿಸನ್. ಪ್ಲಸ್ ಏನಂದರೆ ಇನ್ನೊಂದು ಕಫ ಮತ್ತು ಕಫ ದೂಷಿತವಾಗಿ ಬರುವಂಥ ಇದಕ್ಕೆ ನಾವು ಅಲ್ಲೂ ಸುಧಾ ನಾವು ಒಂದಷ್ಟು ಈಗ ಕಫ ದೂಷಿತವಾಗಿ ಗನ್ನೆಗಳು ಇವೆಲ್ಲ ಬಂದುಬಿಡ್ತವೆ. ಅವಾಗ ಏನಾಗುತ್ತೆ ಅಂದರೆ ನಾವು ಬಾಡಿನ ಶರೀರನ ಅತಿ ಉಷ್ಣವಾದಂಥ ಔಷಧಿಗಳು ಕೊಟ್ಟು ಅದನ್ನು ನಾಶ ಮಾಡಿ ಅದನ್ನು ಕಫ ದೋಷನ ನಾಶ ಮಾಡಿ ಆಮೇಲೆ ನಾವು ಟ್ರೀಟ್ಮೆಂಟ್ಗೆ ವಿಷಮುಷ್ಟಿ ಈ ಥರದವನ್ನು ಕೊಟ್ಟು ವಾಸ ಮಾಡ್ಕೊಂಡಿದ್ದೀವಿ.